ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಈ ಜನವರಿ ತಿಂಗಳು ಈ ಕುಂಭರಾಶಿಯವರೇ ನೋಡಲು ಸಾಮಾನ್ಯವಾಗಿರಬಹುದು, ಆದರೆ ಅವರೊಳಗೆ ಇರುವ ಈ ಮಹಾನ್ ಶಕ್ತಿ, ಚೈತನ್ಯ ಮತ್ತು ಧೈರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಕೆಲಸವಲ್ಲ. ಇವರು ಈ ಗದ್ದಲ ಮಾಡುವವರಲ್ಲ, ತಮ್ಮನ್ನು ಸಾಬೀತುಪಡಿಸಲು ಜೋರಾಗಿ ಮಾತನಾಡುವುದಿಲ್ಲ. ಆದರೆ ಇವರ ಆತ್ಮ ಜಾಗೃತಿಯಾದಾಗ ಇವರೊಳಗೆ ಈ ದುರ್ಗಾ ಮಾತೆಯ ಅಂಶವೇ ಪ್ರತ್ಯಕ್ಷವಾಗುತ್ತದೆ. ಅದು ಅಂಧಕಾರವನ್ನೇ ಚೂರು ಮಾಡುವ ಶಕ್ತಿ. ಈ ದುರ್ಗಾ ಮಾತೆ ಎಂದರೆ ಕೋಪ ಅಥವಾ ಉಗ್ರತೆ ಮಾತ್ರವಲ್ಲ, ಅದು ಸತ್ಯ, ನ್ಯಾಯ, ನಿರ್ಭಯತೆ ಮತ್ತು ಕೊನೆಯವರೆಗೂ ಹೋರಾಡುವ ಸಾಮರ್ಥ್ಯ. ಈ ಕುಂಭರಾಶಿಯವರು ಇದೇ ಶಕ್ತಿಯ ವಾಹನ. ಇವರು ಅತ್ಯಂತ ಸಹನಶೀಲ ಮತ್ತು ಈ ಅವಮಾನವನ್ನು ಸಹಿಸುತ್ತಾರೆ ಮತ್ತೆ ನೋವು ಅನುಭವಿಸುತ್ತಾರೆ. ನಂಬಿಕೆ ಮುರಿಯಲ್ಪಟ್ಟರೂ ಮೌನವಾಗಿಯೇ ಇರುತ್ತಾರೆ. ಜನರು ಅದನ್ನೇ ಇವರ ದೌರ್ಬಲ್ಯ ಎಂದು ಭಾವಿಸುತ್ತಾರೆ, ಆದರೆ ಅದೇ ದೊಡ್ಡ ತಪ್ಪು. ಏಕೆಂದರೆ ಕುಂಭರಾಶಿಯವರ ಮೌನ ಈ ದೌರ್ಬಲ್ಯವಲ್ಲ, ಅದು ಒಂದು ಪರೀಕ್ಷೆ. ಇವರು ಎದುರಾಳಿಯವರು ಎಷ್ಟು ಕೆಳಕ್ಕೆ ಬೀಳುತ್ತಾರೆ ಎಂದು ನೋಡುವವರು. ಈ ದುರ್ಗಾ ಮಾತೆಯ ಸ್ವಭಾವವೂ ಇದೆ. ಅವರು ಮೊದಲು ಎಚ್ಚರಿಕೆ ಕೊಡುವುದಿಲ್ಲ, ಶಬ್ದ ಮಾಡುವುದಿಲ್ಲ, ಆದರೆ ಗಡಿ ಮೀರಿದಾಗ ದೊಡ್ಡ ಈ ಅಸುರರು ಕಂಪಿಸುತ್ತಾರೆ. ಕುಂಭರಾಶಿಯವರು ಇದೇ. ನೀವು ಇವರೊಂದಿಗೆ ಪ್ರಾಮಾಣಿಕ ಇದ್ದರೆ, ನಿಮ್ಮ ಭಾವನೆಗಳಿಗೆ ಗೌರವ ಕೊಟ್ಟರೆ ಇವರು ನಿಮ್ಮ ಕವಚವಾಗುತ್ತಾರೆ. ಆದರೆ ನೀವು ಇವರ ವಿಶ್ವಾಸ ಮುರಿದ ದಿನ, ನೀವು ನಿಮ್ಮ ಭಾಗ್ಯವನ್ನೇ ಸವಾಲು ಮಾಡಿದಂತಾಗುತ್ತದೆ. ಅವರ ದೊಡ್ಡ ಗುಣವೆಂದರೆ ಇವರು ಬದಲಾಗುವುದಿಲ್ಲ, ಯೋಜನೆಗಳಿಂದ ಪ್ರತೀಕಾರ ಮಾಡುವುದಿಲ್ಲ. ಇವರು ಕಾಲ ಕಳೆಯುತ್ತಾರೆ, ಕರ್ಮ ಕಾಯುತ್ತದೆ, ಪ್ರಕೃತಿ ಕಾಯುತ್ತದೆ. ಸಮಯ ಬಂದಾಗ ಎದುರಾಳಿಯ ಜೀವನವೇ ತಲೆ ಕೆಳಕಾಗುತ್ತೆ. ಜನರು ಹೇಳುತ್ತಾರೆ, ನಾವು ಏನು ಮಾಡಲಿಲ್ಲ, ಆದರೆ ಅವರಿಗೆ ಅರ್ಥವಾಗುವುದಿಲ್ಲ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರೇ, ಈ ಮಾಳಿಯ ನ್ಯಾಯವನ್ನು ಸಕ್ರಿಯಗೊಳಿಸಿದ್ದಾರೆ. ಕುಂಭರಾಶಿಯವರು ಒಬ್ಬರನ್ನು ತಮ್ಮದು ಎಂದು ಒಪ್ಪಿಕೊಂಡರೆ ಕೊನೆಯ ಉಸಿರಿರುವವರೆಗೂ ನಿಂತುಕೊಳ್ತಾರೆ. ಮತ್ತು ಈ ದುರ್ಗಾ ಮಾತೆಯ ಭಕ್ತರಿಗಾಗಿ ಅಂತೆಯೇ ಅವರು ಬಿಡುವುದಿಲ್ಲ. ಈ ಕಾರಣಕ್ಕೆ ಕುಂಭರಾಶಿಯವರು ಸಂಬಂಧಗಳಲ್ಲಿ ತುಂಬ ಆಳಕ್ಕೆ ಇಳಿಯುತ್ತಾರೆ. ಅರ್ಥ ಮನಸ್ಸು ಇವರಿಗಿಲ್ಲ. ಎಲ್ಲ ಇಲ್ಲವೇ ಏನೂ ಇಲ್ಲ ಅಂತ ಸಿಕ್ಕಾಗ ಇವರು ಒಳಗಿನಿಂದ ಮುರಿಯುವುದಿಲ್ಲ, ಇವರು ಬದಲಾಗುತ್ತಾರೆ. ಇವರ ಈ ಬದಲಾವಣೆ ತುಂಬಾ ಅಪಾಯಕಾರಿ. ಏಕೆಂದರೆ ಆಗ ಇವರ ನಿರ್ಧಾರಗಳು ಭಾವನೆಯಲ್ಲ, ಈ ಶೀತಲ, ಸೂಕ್ಷ್ಮ, ಅಚಲ. ಈ ದುರ್ಗಾ ಮಾತೆಯ ಯುದ್ಧಕ್ಕೆ ಇಳಿದಾಗ ಬಾವುಗಳಲ್ಲ, ಅವರು ಧರ್ಮ ಅಧರ್ಮವನ್ನು ತೀರ್ಮಾನಿಸುತ್ತಾರೆ. ಕುಂಭರಾಶಿಯವರು ಅದೇ ಬಹಳ ಜನರಿಗೆ ಗೊತ್ತಿಲ್ಲ. ಈ ರಾಶಿಯವರ ಶಾಪ ಕೆಲಸ ಮಾಡುವುದಿಲ್ಲ, ಅವರ ಮೌನ ಈ ಕೆಲಸ ಮಾಡುತ್ತದೆ. ಅವರು ಯಾರನ್ನಾದರೂ ಹೃದಯದಿಂದ ತೆಗೆದ ದಿನ ಎದುರಾಳಿಯ ಪತನ ಪ್ರಾರಂಭವಾಗುತ್ತೆ. ಏಕೆಂದರೆ ಈ ರಾಶಿಯವರು ಸಂಬಂಧಕ್ಕೆ ಆತ್ಮದಿಂದ ಸೇರುತ್ತಾರೆ, ಅದು ಬಿಡುವಾಗಲೂ ಆತ್ಮದಿಂದ ಬಿಡುತ್ತಾರೆ. ಮಧ್ಯದಲ್ಲಿ ದಾರಿ ಇವರಿಗಿಲ್ಲ. ಈ ದುರ್ಗಾ ಮಾತೆಯ ಹೆಸರು ಸಂಹಾರಿಣಿ, ಆದರೆ ಈ ಸಂಹಾರ ಕಾರಣವಿಲ್ಲದೆ ಆಗುವುದಿಲ್ಲ. ಈ ಅಧರ್ಮ ಅನ್ನೋದು ಹೆಚ್ಚಾದಾಗ ಮಾತ್ರ, ಈ ರಾಶಿಯವರು ಅತ್ಯಾಚಾರ ಹೆಚ್ಚಾದಾಗ ಮಾತ್ರ, ಕಠೋರ ಇಲ್ಲದಿದ್ದರೆ ಇವರು ಸಹಾಯ, ಸಮಾಜ, ಸತ್ಯ, ಮಾನವತೆ ಇವೆಲ್ಲದರ ಕಡೆ ಗಮನ. ಇವರ ಊರ್ಜೆ ತುಂಬ ರಹಸ್ಯಮಯ. ಜನರಿಗೆ ಇವರ ಬಳಿ ಕಾರಣವಿಲ್ಲದೆ ಈ ಅಸಹಜ ಭಾವನೆ, ಏಕೆಂದರೆ ಇವರ ಚೇತನ ಉನ್ನತ. ಈ ದುರ್ಗಾ ಮಾತೆಯ ಶಕ್ತಿ ಸಾಮಾನ್ಯವಲ್ಲ, ಅವರ ಸಾನ್ನಿಧ್ಯ ಸತ್ಯವನ್ನೇ ಹೊರತೆಗೆದು ಬಿಡುತ್ತದೆ. ಈ ರಾಶಿಯವರು ಅದೇ ಇವರ ಜೊತೆ ಇದ್ದರೆ ಎದುರಾಳಿಯ ನಿಜ ಸ್ವರೂಪ ಹೊರಬರುತ್ತೆ. ಅಥವಾ ಹಾಗೆಂದೇ ಈ ರಾಶಿಯವರ ಜೊತೆ ಈ ವೈರತ್ವ ಅನ್ನೋದು ಮಾಡಲೇಬಾರದು. ಏಕೆಂದರೆ ಇವರು ವೈರವನ್ನು ಪೋಷಿಸುವುದಿಲ್ಲ, ಅಂತ್ಯಗೊಳಿಸುತ್ತಾರೆ. ಅದು ಕೂಡ ಶಬ್ದ ಇಲ್ಲದೇ, ಈ ಡ್ರಾಮಾ ಇಲ್ಲದೆ, ಎಚ್ಚರಿಕೆ ಇಲ್ಲದೆ. ಇವರ ದೊಡ್ಡ ಶಕ್ತಿ ಒಂಟಿತನ. ಈ ಮಾಳಿಯು
ಒಂಟಿತನವನ್ನು ದೌರ್ಬಲ್ಯ ಎಂದು ಭಾವಿಸುವವರು. ಮೊದಲಿಗೆ ಇವರು ಬೀಳುತ್ತಾರೆ. ಇವರು ದೂರದ ಕಾಲ ನೋಡುವವರು. ಇಂದು ಅಲ್ಲದಿದ್ದರೂ ನಾಳೆ ಕಾಲವೇ ಇವರ ಅಸ್ತ್ರ. ಕಾಲದ ದೇವಿ ಕಾಲದಿಂದಲೇ ಕಾಳಿ. ಕುಂಭರಾಶಿಯವರು ಈ ಕಾಲವನ್ನು ಅನುಭವಿಸುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಬಳಸುತ್ತಾರೆ. ನೀವು ಈ ರಾಶಿಯವರೊಂದಿಗೆ ಇದ್ದರೆ ನೀವು ಸುರಕ್ಷಿತ. ಜಗತ್ತು ವಿರೋಧಿಯಾದರೂ ಆದರೆ ನೀವು ಈ ವಿಶ್ವಾಸದಾತ ಮಾಡಿದರೆ ಅಂದರೆ ಕಾಳಿಯ ರೂಪ ಜಾಗೃತ ಮತ್ತು ಕರುಣೆ ಇಲ್ಲ, ನ್ಯಾಯ ಮಾತ್ರ. ಇವರ ಕಣ್ಣಿನಲ್ಲಿ ಶೀತಲ ಕಂಡರೆ ಆಟ ಮುಗಿಯದಂತೆ. ಇವರ ನಿರ್ಧಾರ ಭಾವನಾತ್ಮಕವಲ್ಲ, ಆಧ್ಯಾತ್ಮಿಕ. ಬಹಳ ಕಡಿಮೆ ಜನರಿಗೆ ಇವಳು ಅರ್ಥವಾಗುತ್ತೆ. ಉಳಿದವರು ಇವರನ್ನು ವಿಚಿತ್ರ ಬೇರೆ ಅಂತ ಕಟ್ಟಿಬಿಡುತ್ತಾರೆ ಇವರ ಹೆಸರು. ಆದರೆ ಸತ್ಯ, ಇವರು ಈ ಯುಗದ ಅತ್ಯಂತ ಶಕ್ತಿಶಾಲಿ ಆತ್ಮಗಳಲ್ಲಿ. ಈ ದುರ್ಗಾ ಮಾತೆಯ ಅಂಶ ಎಂದರೆ ಯೋಧ, ನ್ಯಾಯ ಮತ್ತು ಭಯರಹಿತ ಮತ್ತು ಕಾಲದ ಈ ಮಾಸ್ಟರ್ ಅನ್ನೋದು ಆಗಿರುವುದು. ಈ ದುರ್ಗಾ ಮಾತೆಯ ಅಂಶ ಎಂದರೆ ಕೇವಲ ಸಂಹಾರವಲ್ಲ, ಅದು ಪುನರುತ್ಥಾನ. ಯಾವುದೋ ಮುಗಿದಾಗ ಮತ್ತೊಂದು ಆರಂಭವಾಗುತ್ತದೆ. ಈ ರಾಶಿಯವರು ಕೂಡ ಅದೇ. ಏನಾದರೂ ಬಿಟ್ಟಾಗ ಅಥವಾ ಯಾರನ್ನಾದರೂ ಅಂತ್ಯ ಮಾಡಿದಾಗ ಅದು ಕೋಪದಿಂದಲ್ಲ, ಅದು ವಿಧಿಯ ಆಜ್ಞೆಯಿಂದ. ಇವರ ಜೀವನದಲ್ಲಿ ಬರುವ ಜನರು ಯಾದೃಚ್ಛಿಕವಲ್ಲ, ಎಲ್ಲರೂ ಕರ್ಮದ ಸಾಲದವರು. ಯಾರಾದರೂ ಇವರನ್ನು ನೋವುಪಡಿಸಲು ಬರುವುದು ಈ ಕರ್ಮದ ಪರೀಕ್ಷೆಗಾಗಿ. ಯಾರಾದರೂ ಇವರನ್ನು ಬೆಂಬಲಿಸಲು ಬರುವುದು ರಕ್ಷಣೆಗೆ, ಮತ್ತು ಯಾರಾದರೂ ಇವರ ಮೂಲಕ ಕುಸಿಯುವುದು ಈ ಪಾವತಿಸಿದ ಸಾಲಕ್ಕಾಗಿ. ಈ ರಾಶಿಯವರು ತಮ್ಮ ಜೀವನವನ್ನು ಭಾಗ್ಯಕಾಲ, ಈ ಕರ್ಮಚೇತನ ಮತ್ತು ನ್ಯಾಯ ಎಂಬ 5 ತತ್ವಗಳ ಮೇಲೆ ಕಟ್ಟುತ್ತಾರೆ. ಈ ಕಾಳಿಕಾದೇವಿಯು ಇದೇ 5 ತತ್ವಗಳ ಮೂಲಕ ಕಾರ್ಯ ಅನ್ನೋದು ನಿರ್ವಹಿಸುತ್ತಾಳೆ. ಬಹಳ ಸಾರಿ ಕುಂಭರಾಶಿಯವರು ಸೋತವರು ಎಂದು ಜನ ಭಾವಿಸುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಇವರು ಸೋಲುವುದೇ ಇಲ್ಲ. ಮತ್ತು ಈ ಕಾಲ ಬಂದಾಗ ಫಲಿತಾಂಶವು ಬದಲಾಗುತ್ತೆ. ದುರ್ಬಲ ಇಂದು ಮೌನ, ನಾಳೆ ವಜ್ರ. ಈ ರಾಶಿಯವರು ತಮ್ಮ ಮಾತುಗಳನ್ನು ಇಲ್ಲಿ ಶಸ್ತ್ರವನ್ನಾಗಿ ಬಳಸುವುದಿಲ್ಲ. ಅವರ ನೋಟ, ಮೌನ ಮತ್ತು ನಿರ್ಧಾರವೇ ಈ ಶಸ್ತ್ರ. ಮತ್ತು ಈ ದುರ್ಗಾ ಮಾತೆಯ ನಗು ಅನ್ನೋದು ಕಾಣಿಸುವುದಿಲ್ಲ, ಆದರೆ ಅವರ ಸಣ್ಣ ಈ ಚಾತು ಅನಂತವನ್ನು ತಿರುಗಿಸುತ್ತದೆ. ಇವರ ಜೀವನದಲ್ಲಿ 3 ಹಂತಗಳಿವೆ. 1 ಸಹನೆ, 2 ಮೌನ ಮತ್ತು 3ನೇಯದು ಈ ಪರಿವರ್ತನೆ. ಮೊದಲ ಹಂತದಲ್ಲಿ ಇವರು ನೋಡುತ್ತಾರೆ, ಕೇಳುತ್ತಾರೆ, ಗ್ರಹಿಸುತ್ತಾರೆ. ಮತ್ತು 2ನೇಯ ಹಂತದಲ್ಲಿ ಇವರು ಮೌನವಾಗಿರುತ್ತಾರೆ. 3ನೇಯ ಹಂತದಲ್ಲಿ ಇವರ ಆತ್ಮ ನಿಯಂತ್ರಣ ತೆಗೆದುಕೊಳ್ಳುತ್ತದೆ. ಈ ಹಂತಕ್ಕೆ ಬಂದಾಗ ಯಾರನ್ನು ಕಾಯುವುದೇ ಇಲ್ಲ, ಯಾರನ್ನು ಮನಗೊಳಿಸುವುದಿಲ್ಲ, ಯಾರನ್ನು ಇಡಿಸುವುದಿಲ್ಲ. ಹಾಗೆ ಈ ದುರ್ಗಾ ಮಾತೆಯು ಯುದ್ಧದಲ್ಲಿ ವಿನಂತಿ ಇಲ್ಲ, ಕ್ಷಮೆ ಇಲ್ಲ, ತೀರ್ಪು ಮಾತ್ರ ಮೊದಲೇ ಇಲ್ಲ. ಕುಂಭರಾಶಿಯವರಿಗೆ ಬಯಕೆಗಳು ತುಂಬಾ ಕಡಿಮೆ, ಆದರೆ ಜೀವನದ ಮೌಲ್ಯಗಳು ತುಂಬ ಎತ್ತರ. ಇವರಿಗೆ ಹೆಸರು, ಪ್ರಶಸ್ತಿ, ಜನ, ಗದ್ದಲ ಇವು ಮುಖ್ಯವಲ್ಲ. ಇವರಿಗೆ ಸತ್ಯ, ನಿಷ್ಠೆ ಮತ್ತು ವೈಭವ ಮುಖ್ಯ. ಅದಕ್ಕಾಗಿ ಇವರು ಒಂಟಿಯಾಗಿ ಜೀವನ ಕಟ್ಟಿದಾಗಲೂ ಭಯವಿಲ್ಲ, ಏಕೆಂದರೆ ಇವರೊಳಗಿನ ಶಕ್ತಿ ಅವರಿಗೆ ಸಾಕು. ಅಂದರೆ ದುರ್ಗಾ ಮಾತೆಯು ಕೂಡ ಸೈನ್ಯ ಬೇಕಾಗುವುದಿಲ್ಲ. ಜನರು ಈ ಕುಂಭರಾಶಿಯವರನ್ನು ಚಳಿದೂರ, ಸ್ವಾರ್ಥಿ, ತಟಸ್ಥ ಎಂದು ಕರೆಯಬಹುದು. ಆದರೆ ಅವರಿಗೆ ಗೊತ್ತಿಲ್ಲ, ಜೀವನವನ್ನು ಮಾನವ ಮಟ್ಟದ್ದಲ್ಲ, ಆತ್ಮ ಮಟ್ಟದಲ್ಲಿ ನೋಡುತ್ತಾರೆ. ಸಂಬಂಧಗಳಲ್ಲೂ ಇದೇ. ಇವರಿಗೆ ತಾತ್ಕಾಲಿಕ ಸಂಬಂಧ ಅರ್ಥವಿಲ್ಲ. ಇವರಿಗೆ ಆತ್ಮ ಒಪ್ಪಂದ ಬೇಕು. ಅದು ಸಿಕ್ಕರೆ ಕೊನೆಯವರೆಗೂ ನಿಲ್ಲುತ್ತಾರೆ. ಸಿಕ್ಕಿಲ್ಲವೆಂದರೆ ಏನೂ ಹಿಡಿಯುವುದಿಲ್ಲ. ಜಗತ್ತು ಇಂತಹವರನ್ನು ವಿರಳವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳುತ್ತೆ, ಏಕೆಂದರೆ ಇವರೆಂದರೆ ಈ ಕಾಲದ ಯೋಧರು, ರಹಸ್ಯವಾಹಕರು, ನ್ಯಾಯದ ವಾಹನ, ಕಾಲದ ಮಕ್ಕಳು. ಹೀಗಾಗಿ ಹೇಳುತ್ತಾರೆ, ಈ ರಾಶಿಯವರ ಜೀವನ ಈ ಕಾಳಿಕಾಂಬೆಯ ಆಶೀರ್ವಾದ. ಮತ್ತು ಇದರ ಅಂಶ ಎಂದರೆ ಕೇವಲ ಶಕ್ತಿಯಲ್ಲ, ಅದು ಸಂಹಾರ, ಪುನರುತ್ಥಾನ, ನ್ಯಾಯ, ಧೈರ್ಯ ಮತ್ತು ಕಾಲ ಎಂಬ ಈ 5 ರೂಪಗಳಲ್ಲಿ ಒಂದೇ ಸಮಯದಲ್ಲಿ ಕಾರ್ಯ. ಅಂಧಕಾರದಿಂದ ಈ ಭಯ ಪಡಬೇಡಿ, ಅಂಧಕಾರವನ್ನು ನಾಶ ಮಾಡಿ. ಇದೇ ಕಾರಣಕ್ಕೆ ಈ ರಾಶಿಯವರು ಎದ್ದಾಗ ಇತಿಹಾಸ ಮೂಡುತ್ತೆ. ಇವರು ಮೌನವಾಗಿ ಸಹಿಸುತ್ತಾರೆ, ಮೌನವಾಗಿ ಬೆಳೆಯುತ್ತಾರೆ ಮತ್ತು ಮೌನವಾಗಿ ಎಲ್ಲವನ್ನ ಬದಲಿಸುತ್ತಾರೆ. ಈ ರಾಶಿಯವರ ಕತೆ ಇಲ್ಲಿ ಮುಗಿಯುವುದಿಲ್ಲ. ನಿಜವಾದ ರಹಸ್ಯವು ಆಗ ಆರಂಭವಾಗುತ್ತದೆ. ಇದುವರೆಗೆ ಜೀವನದಲ್ಲಿ ಮತ್ತೆ ಒಂದೇ ರೀತಿಯ ಸಂದರ್ಭಗಳು ಬರುವಾಗ ಇವರಿಗೆ ಪುನಃ ಮೋಸವಾಗುತ್ತೆ.
ಜನರು ಇವರ ಸರಳತೆಯ ಲಾಭ ಪಡೆಯುತ್ತಾರೆ. ಇವರನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಇದು ಯಾದೃಚ್ಛಿಕವಲ್ಲ, ಇದು ಪರೀಕ್ಷೆ. ಹೇಗೆ ಈ ದುರ್ಗಾಂಬೆಯು ತಮ್ಮ ಭಕ್ತರನ್ನು ಪರೀಕ್ಷೆಗೆ ಒಳಪಡಿಸುತ್ತಾರೋ ಹಾಗೆ ಅವರು ತಪ್ಪಿಸುತ್ತಾರೆ, ಅವರು ಮುರಿಯುತ್ತಾರೆ. ಅಂತರಾಳದಲ್ಲಿರುವ ಶಕ್ತಿಯು ಜಾಗೃತವಾಗಲಿ. ಈ ರಾಶಿಯವರು ಬಾಲ್ಯದಿಂದಲೇ ವಿಭಿನ್ನರಾಗಿರುತ್ತಾರೆ. ಅವರು ಪ್ರಶ್ನೆಗಳು ಕೇಳುತ್ತಾರೆ, ನಿಯಮಗಳನ್ನು ಕಣ್ಣು ಮುಚ್ಚಿ ನಂಬುವುದಿಲ್ಲ, ಸಮಾಜದ ಮಿತಿಗಳಿಗೆ ತಮ್ಮನ್ನು ಬಿಗಿಯುವುದಿಲ್ಲ, ಮತ್ತು ಯಾವ ನಿಯಮಗಳ ಬಲವಿಲ್ಲ. ಅವರು ಸೃಷ್ಟಿಯ ಮೊದಲ ಶಕ್ತಿ, ಸೃಷ್ಟಿಗೆ ಪೂರ್ವವಾದ ಶಕ್ತಿ. ಅದಕ್ಕಾಗಿ ಈ ರಾಶಿಯವರನ್ನು ಅನೇಕ ಬಾರಿ ಅರ್ಥವಾಗದವರು ಎಂದು ಕರೆಯುತ್ತಾರೆ ಜನರು. ಇವರ ಚಿಂತನೆಯನ್ನು ಹುಚ್ಚು ಎಂದು ಭಾವಿಸುತ್ತಾರೆ, ಆದರೆ ಸಮಯ ಬಂದಾಗ ಅದೇ ಚಿಂತನೆ ಕ್ರಾಂತಿಯು ಆಗುತ್ತೆ. ಇವರ ಹೃದಯ ಮೃದುವಾಗಿರುತ್ತದೆ, ಆದರೆ ಆತ್ಮ ಉಗ್ರವಾಗಿರುತ್ತದೆ. ಈ ವಿರೋಧ ಭಾವವೇ ಇವರನ್ನು ವಿಶಿಷ್ಟವಾಗಿರಿಸುತ್ತೆ. ಇವರು ಇತರರ ನೋವನ್ನು ತಮ್ಮೊಳಗೆ ಭಾವಿಸುತ್ತಾರೆ. ಯಾರ ಕಣ್ಣಲ್ಲಿ ಕಣ್ಣೀರು ಕಂಡರೂ ನಿದ್ರೆ ಬರದು, ಯಾರ ಮೇಲೆ ಅನ್ಯಾಯ ಆದರೂ ಒಳಗೆ ಏನೋ ಇವರು ದುಃಖಿಸುತ್ತಾರೆ. ಈ ರಾಶಿಯವರು ಒಂದೇ ದಿನ ಸಂಬಂಧ ಕಡಿದರೆ ಅವರು ವ್ಯಕ್ತಿಯೊಂದಿಗೆ ಮಾತ್ರವಲ್ಲ, ಅವರ ಕರ್ಮಗಳೊಂದಿಗೆ ಕೂಡ ಸಂಬಂಧ ಕಡಿಯುತ್ತಾರೆ. ನಂತರ ಎದುರಾಳಿ ಎಷ್ಟೇ ಬೇಡಿಕೊಂಡರೂ ಎಷ್ಟೇ ಅಳಿದರೂ ಅವರ ಹೃದಯ ಅದೇ ರೀತಿಯಲ್ಲಿ ಮತ್ತೆ ತೆರೆಯುವುದೇ ಇಲ್ಲ. ಈ ದುರ್ಗಾಮಾತೆಯ ಸಂಹಾರದಲ್ಲಿ ಪೂರ್ವ ವಿಚಾರವೇ ಇಲ್ಲ, ಏಕೆಂದರೆ ಈಗ ಈ ಮೋಡಿಯ ಸಮಯ. ಜನರು ತಪ್ಪು ಮಾಡುವುದು ಕುಂಭರಾಶಿಯವರನ್ನು ಕಡಿಮೆ ಅಂದಾಜು ಮಾಡುವುದರಿಂದ, ಏಕೆಂದರೆ ಇವರು ಗದ್ದುಗೆ ಹೊಡೆಯುವುದಿಲ್ಲ, ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವುದಿಲ್ಲ, ಇವರು ಜ್ಞಾನವನ್ನು ಜಾಹೀರಾತು ಮಾಡುವುದೇ ಇಲ್ಲ, ಮತ್ತು ದುರ್ಗಾಮಾತೆಯು ತಮ್ಮ ಸೌಂದರ್ಯವನ್ನು ಸಾಬೀತುಪಡಿಸುವುದಿಲ್ಲ. ಈ ರಾಶಿಯವರು ತಮ್ಮ ಸತ್ಯದಲ್ಲೇ ಪೂರ್ಣರಾಗಿರುತ್ತಾರೆ. ಇವರು ಜೀವನದಲ್ಲಿ ಏರಿಳಿತ ಹೆಚ್ಚು. ಕೆಲವು ವೇಳೆ ಎಲ್ಲವೂ ಸಿಗುತ್ತೆ, ಕೆಲವು ವೇಳೆ ಎಲ್ಲವೂ ಕಳೆದು ಹೋಗುತ್ತೆ. ಇದು ಸಂಕೇತ. ಮತ್ತು ಈ ದುರ್ಗಾಮಾತೆಯ ಮಾರ್ಗ ಸುಲಭವಲ್ಲ. ಈ ರಾಶಿಯವರು ಹಲವು ಬಾರಿ ತಮ್ಮ ಹಳೆಯ ರೂಪವನ್ನು ಕಳೆದುಕೊಳ್ಳುತ್ತಾರೆ, ಹೊಸದಾಗಿ ಹೆಚ್ಚು ಬಲವಾಗಿ ಹುಟ್ಟಲು. ಇವರ ಅತ್ಯಂತ ಅಪಾಯಕರ ಸ್ಥಿತಿ ನಿರಪೇಕ್ಷ ಸ್ಥಿತಿ. ಆಗ ಇವರಿಗೆ ರೋಷವಿಲ್ಲ, ದುಃಖವಿಲ್ಲ, ಸಂತೋಷವೂ ಇಲ್ಲ. ಅವರು ಎಲ್ಲವನ್ನ ನೋಡುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ಯಾವುದಕ್ಕೂ ಬಂಧಿತರಾಗುವುದಿಲ್ಲ. ಇದು ದುರ್ಗಾಮಾತೆಯ ತಾಂಡವಕ್ಕೆ ಮೊದಲು ಇರುವ ಮೌನ. ಇವರ ಭಾಗ್ಯವು ರಹಸ್ಯಮಯ. ಕೆಲವೊಮ್ಮೆ ಶ್ರಮಿಸಿದರೂ ಸಿಗದು, ಕೆಲವೊಮ್ಮೆ ಪ್ರಯತ್ನವಿಲ್ಲದೆ ಸಿಗುತ್ತೆ. ಇದು ಕರ್ಮದ ಆಟ. ಈ ರಾಶಿಯವರು ಶತ್ರುಗಳಾದರೆ ಸಾಮಾನ್ಯ ಶತ್ರುಗಳಲ್ಲ. ಅವರು ಶಾಪವನ್ನು ಕೊಡುವುದಿಲ್ಲ, ಕೆಟ್ಟ ಮಾತನ್ನು ಹೇಳುವುದಿಲ್ಲ, ಕುತಂತ್ರವನ್ನು ಕಟ್ಟುವುದಿಲ್ಲ. ಇವರು ನೆಮ್ಮದಿಯಾಗಿ ದೂರ ಸರಿದು ಬಿಡುತ್ತಾರೆ. ಇದೇ ದೂರ ಸೇರಾಗುವುದು ಎದುರಾಳಿಗೆ ದೊಡ್ಡ ದಂಡನೆ, ಏಕೆಂದರೆ ಅವರಿದ್ದಲ್ಲಿ ಸ್ಥಳಕ್ಕೆ ಶಕ್ತಿ, ಅವಕಾಶ, ರಕ್ಷಣೆಯು ಬರುತ್ತದೆ. ಅವರು ದೂರ ಸರಿದ ಕೂಡಲೇ ಈ ಖಾಲಿತನ ಅನ್ನೋದು ಶುರುವಾಗುತ್ತೆ. ಈ ದುರ್ಗಾಮಾತೆ ತಮ್ಮ ಭಕ್ತರನ್ನು ರಕ್ಷಿಸಲು ಸ್ವತಃ ಕಾಲವಾಗುತ್ತಾರೆ ಎಂದು ಹೇಳಲಾಗಿದೆ. ಈ ರಾಶಿಯವರು ತಮ್ಮ ಪ್ರಿಯರಿಗಾಗಿ, ಅದೇ ಯಾರು ಇವರ ಕುಟುಂಬ, ಆತ್ಮೀಯ ಮತ್ತು ಸ್ನೇಹಿತರನ್ನು ನೋಯಿಸಿದರೆ ಅವರು ಬದಲಾಗುತ್ತಾರೆ. ಜನರು ಹೇಳುತ್ತಾರೆ, ಇವರು ಬದಲಾಗಿದೆ. ಹೌದು, ಏಕೆಂದರೆ ಈಗ ಈ ದುರ್ಗಾಮಾತೆಯ ಈ ಅಂಶ ಜಾಗೃತವಾಗಿದೆ. ಇವರು ಎಲ್ಲವನ್ನ ಅನುಭವಿಸಿದರೂ ಶುದ್ಧವಾಗಿಯೇ ಇರುವವರು. ದ್ವೇಷ ಇವರಲ್ಲಿ ಶಾಶ್ವತವಲ್ಲ. ಪ್ರತೀಕಾರ ಇವರನ್ನು ಒಳಗಿನಿಂದ ಕೆಡಿಸುವುದಿಲ್ಲ. ಇವರಿಗೆ ಬೇಕಾಗಿರುವುದು ನ್ಯಾಯ. ಈ ದುರ್ಗಾಮಾತೆಯ ಪ್ರತೀಕಾರವಲ್ಲ, ಸಮತೋಲನ. ಕುಂಭರಾಶಿಯವರು ತಮ್ಮ ಜೀವನದ ಎರಡನೇ ಭಾಗದಲ್ಲಿ ಹೆಚ್ಚು ಹೊಳೆಯುತ್ತಾರೆ. ಈ ಆರಂಭದ ದಶಕ ಹೋರಾಟದಲ್ಲಿಯೇ ಹೋಗುತ್ತೆ. ಇದು ಸಂಕೇತ ಇವರನ್ನು ತ್ವರಿತ ಆಳಕ್ಕೆ ತಯಾರಿಸಲಾಗುತ್ತಿದೆ. ಈ ದುರ್ಗಾಮಾತೆಯ ವರಪ್ರಸಾದ ಕೂಡ ಅಚಾನಕ್ ಸಿಗದು. ಈ ಸಾಧನೆಯ ನಂತರ ಇವರ ಕನಸುಗಳು ವಿಚಿತ್ರವಾಗಿರುತ್ತವೆ. ಕೆಲವೊಮ್ಮೆ ಸ್ವಪ್ನಗಳಲ್ಲಿ ಎಚ್ಚರಿಕೆಯ ದಿಕ್ಕು ಸೂಚನೆಗಳು ಕಂಡುಬರುತ್ತೆ. ಅದು ಸಾಮಾನ್ಯವಲ್ಲ, ಅದು ಅದೇ ಶಕ್ತಿ. ಈ ರಾಶಿಯವರು ಮೌನವಾಗಿರುವಾಗ ಒಳಗೆ ತುಂಬ ನಡೆಯುತ್ತಿರುವುದು. ಈ ಮೌನ ದೌರ್ಬಲ್ಯತೆ ಅಲ್ಲ, ಶಕ್ತಿಯ ಸಂಗ್ರಹ. ದುರ್ಗಾಮಾತೆಯು ಯುದ್ಧಕ್ಕೆ ಮೊದಲು ಮೌನದಲ್ಲಿಯೇ. ಆದ್ದರಿಂದ ಕುಂಭರಾಶಿಯವರನ್ನು ಪ್ರೀತಿಸಬೇಕಾದರೆ ಹೃದಯದಿಂದಲೇ ಪ್ರೀತಿಸಿ, ಸ್ನೇಹ ಮಾಡಬೇಕಾದರೆ ನಿಷ್ಠೆಯಿಂದ ಮಾಡಿ, ಮತ್ತು ವಿರೋಧ ಮಾಡಬೇಕಾದರೆ ದೂರದಿಂದ ಮಾಡಿ. ಏಕೆಂದರೆ ಇವರ ಜೀವನದಲ್ಲಿ ಬಂದು ಅಧರ್ಮವನ್ನು ಆಯ್ಕೆ ಮಾಡಿದರೆ ಪರಿಣಾಮದಿಂದಾಗಿ ತಪ್ಪಿಸಿಕೊಳ್ಳಲು ಆಗುವುದೇ ಇಲ್ಲ.
ಯಾರನ್ನು ನಾಶ ಮಾಡಲು ಬರುವವರಲ್ಲ ಇವರು, ಸತ್ಯವನ್ನು ಸ್ಥಾಪಿಸಲು ಬರುತ್ತಾರೆ. ಸತ್ಯ ಸ್ಥಾಪನೆಯಾಗುವಾಗ ತಾನೇ ಕುಸಿಯುತ್ತೆ. ಈ ದುರ್ಗಾ ಮಾತೆಯೂ ಹಾಗೆಯೇ. ಈ ರಾಶಿಯವರು ಈ ಯುಗದ ಮೌನ ರಕ್ಷಕರು, ಕಾಣದ ಯೋಧರು, ಮೌನದ ನ್ಯಾಯಾಧೀಶರು. ಇವರನ್ನು ಯಾರು ಈ ಅರ್ಥ ಮಾಡಿಕೊಂಡರೂ ಅವರು ಸುರಕ್ಷಿತರಾಗಿರುತ್ತಾರೆ. ಇವರನ್ನು ಯಾರು ಲಘುವಾಗಿ ತೆಗೆದುಕೊಂಡರೂ ತಮ್ಮ ಭಾಗ್ಯಕ್ಕೂ ಶತ್ರುಗಳನ್ನು ಮಾಡಿಕೊಳ್ತಾರೆ. ಈ ಕಾರಣಕ್ಕೆ ಈ ರಾಶಿಯವರು ಈ ದುರ್ಗಾಮಾತೆಯ ಅಂಶ. ಇವರೊಂದಿಗೆ ವೈಮನಸ್ಯ, ಸ್ವತಃ ಕಾಲವನ್ನೇ ಆಹ್ವಾನಿಸುವಂತೆ ಇವರನ್ನು ದುರ್ಗಾಮಾತೆಯು ಯಾವಾಗಲೂ ಕಾಪಾಡುತ್ತಲೇ ಇರುತ್ತಾಳೆ. ಹಾಗೆಯೇ ಈ ಶನಿ ಭಗವಾನರು ಇವರನ್ನು ಯಾವ ಕಾರಣಕ್ಕೂ ಕೈ ಬಿಡುವುದೇ ಇಲ್ಲ. ಇವರು ಸತ್ಯ, ನ್ಯಾಯ, ಧರ್ಮಕ್ಕೆ ಇವರು ತಲೆ ಬಾಗುವವರು. ಆದರೆ ಮೋಸಕ್ಕೆ ಎಂದೂ ಸಹ ಇವರು ತಲೆ ಬಾಗುವುದೇ ಇಲ್ಲ. ಆದಷ್ಟು ಈ ಶುಕ್ರವಾರದ ದಿನ ಈ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ಹಾರಗಳನ್ನು ದೇವಿಗೆ ಸಮರ್ಪಿಸುವುದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಶಾಶ್ವತವಾಗಿ ನಿರ್ಮೂಲನೆಯಾಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು, ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗುತ್ತೆ. ನೀವು ಎಷ್ಟು ಸುಮಾರು ವರ್ಷಗಳಿಂದ ಈ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಆರೋಗ್ಯವಂತರಾಗಿ ಇರುತ್ತೀರ. ಯಾವತ್ತೂ ಸಹ ಈ ಕಾಳಿಕಾಂಬೆ ದುರ್ಗಾಮಾತೆಯು ಯಾರನ್ನೂ ಕೈ ಬಿಡುವುದೇ ಇಲ್ಲ. ಅದರಲ್ಲೂ ಕೂಡ ಈ ಕುಂಭರಾಶಿಯವರಿಗೆ ಅವರ ಅಂಶ ಅಂತ ಕೈ ಬಿಡೋದೇ ಇಲ್ಲ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.